ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಸೊ ಸ್ಮೂತ್ ಆಗಿದೆ ಅಂತ ನೀವು ಹೇಳಿದಾಗ ಈ ಪವರ್ ಶೇರಿಂಗ್ ಅನ್ನೋದು ಹೊಸದಲ್ಲ ಕರ್ನಾಟಕಕ್ಕೆ. ಇದಕ್ಕೆ ಬಹಳ ಇತಿಹಾಸ ಇದೆ. ಅದು ದೇವರಾಜ ಅರಸ್ ಅವರಿಂದ ಹಿಡಿದು ಇಲ್ಲಿಯವರೆಗೆ ಈ ಪವರ್ ಶಿಫ್ಟ್ ಅನ್ನೋದು ನಡೆದಿದೆ. ಆದರೆ ಯಾವ ಪವರ್ ಶಿಫ್ಟ್ ಕೂಡ ಇಷ್ಟು ಸುಲಲಿತವಾಗಿ ಯಾವುದೇ ರೀತಿಯಾದಂತಹ ಸಣ್ಣ ಒಂದು ಉದ್ವೇಗಕ್ಕೂ ಕೂಡ ಕಾರಣವಾಗದ ರೀತಿಯಲ್ಲಿ ಅತ್ಯಂತ ಸ್ಮೂತ್ ಆಗಿ ನಡೆದಿರುವಂತಹ ಪವರ್ ಶಿಫ್ಟ್ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಯಾಕಂದ್ರೆ ಕಳೆದ 3 ವರ್ಷಗಳಲ್ಲಿ ನಡೀತಾ ಇದ್ದಂತಹ ಈ ಕುರ್ಚಿ ಕಿತ್ತಾಟದ ಭಾಗವಾಗಿ ಪರಸ್ಪರರು ಆಡ್ಕೊಳ್ತಾ ಇದ್ದಂತಹ ಮಾತುಗಳು, ಖಾತೆಗಳಲ್ಲಿ ಬರ್ಕೊಳ್ತಾ ಇದ್ದಂತಹ ಪದಗಳು ಮತ್ತು ಅವ್ರ ಚೇಲಾಗಳು ಕೊಡ್ತಾ ಇದ್ದಂತಹ ಟಾಂಟ್ಗಳು ಇವೆಲ್ಲವೂ ಕೂಡ ಪರಿಸ್ಥಿತಿಯನ್ನು ತುಂಬಾ ಕೆಟ್ಟದಾಗಿ ಬಿಗಡಾಯಿಸುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಅವರಿಬ್ಬರು ತೋರಿಸಿದಂತಹ ಜಾಣ್ಮೆ ಮತ್ತು ಆ ಒಂದು ಬದ್ಧತೆ ಮತ್ತು ಎಲ್ಲದಕ್ಕೂ ಮಿಂಚಿದ ಆ ಪ್ರೌಢಿಮೆ ಏನಿದೆ ಅದು ಇವತ್ತು ಇತರೆ ಪಕ್ಷಗಳಿಗೂ ಮಾದರಿ ಮತ್ತು ಆ ಪಕ್ಷಕ್ಕೂ ಕೂಡ ಒಂದಿಷ್ಟು ಬೂಸ್ಟ್ ಕೊಟ್ಟಿದೆ. ಎಲ್ಲರ ಒಗ್ಗಟ್ಟನ್ನು ನೋಡಿ ಕಾರ್ಯಕರ್ತರಿಗೆ ಒಂದು ಹೊಸ ಹುರುಪು ಕೂಡ ಬಂದಿದೆ. ಆದರೆ ಪ್ರಶ್ನೆ ಅದಲ್ಲ. ಪ್ರಶ್ನೆ ಸಿದ್ದರಾಮಯ್ಯನವರ ಮುಂದಿನ ಹಾದಿ ಏನು ಮತ್ತು ಶಿವಕುಮಾರ್ ಅವರ ಮುಂದೆ ಇರುವಂತಹ ಚಾಲೆಂಜಸ್ ಏನು. ಹಾಗಾದರೆ ತಮಗೇನು ಅನಿಸುತ್ತೆ ನಾಗರಾಜ್ ನಾಯಕ್ ಅವರೇ, ಇವತ್ತಿನ ಈ ಬದಲಾವಣೆ ಏನಿದೆ ಅದು BJPಯ 2028ರ ಚುನಾವಣಾ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಅನಿಸುತ್ತಾ, ಅಥವಾ ಈ ಶಿಫ್ಟ್ ಆಗದೆ ಇದ್ದಿದ್ರೆ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂತನಾ? ಹೇಗೆ, ಯಾರು ಹಿತವರು ನಿಮಗೆ? ಭಾಳ ಒಳ್ಳೆಯ ಪ್ರಶ್ನೆನ ಕೇಳಿದ್ರಿ, ಯಾರು ಹಿತವರು ನಮಗೆ ಅಂತ ಹೇಳಿ. ಕಾಂಗ್ರೆಸ್ನವರು ಯಾರೂ ಸಹಿತ ನಮಗೆ ಹಿತವರಲ್ಲ. ಸೊ ನಾವು ನಮ್ಮ ಇಂಡಿಪೆಂಡೆಂಟು ನಿಲುವು, ಇಂಡಿಪೆಂಡೆಂಟ್ ಹೋರಾಟ, ನಮ್ಮದಾದಂಥ ಒಂದು ತತ್ವ ಸಿದ್ಧಾಂತಗಳ ಮುಖಾಂತರ ನಾವು ರಾಜಕಾರಣವನ್ನು ಮಾಡಬೇಕೇ ಹೊರತು, ಹೌದು ಅಂದರೆ ನಮ್ಮ ವಿರೋಧವಿರ್ತಕ್ಕಂಥ ಪಕ್ಷದ ನ್ಯೂನತೆಗಳನ್ನು ನಾವು ಲಾಭ ತೆಗೆದುಕೊಳ್ಬೋದು. ಆದರೆ ಅದನ್ನೇ ಮೇಲಾಗಿ ನಾವು ತೆಗೆದುಕೊಳ್ಳೋಕ್ಕಿಂತ ನಮ್ಮ ತತ್ವ ಸಿದ್ಧಾಂತ, ನಮ್ಮ ನಿಲುವುಗಳೇನು ಅನ್ನೋದರ ಮೇಲೆ ಮುಂದಿನ ಹೋರಾಟ ನಮ್ಮದು ಅಡಗಿದೆ ಅನ್ನೋದು ಸತ್ಯ. ತಾವು ಒಂದು ಮಾತು ಹೇಳಿದ್ರಿ, ಇದು ಈ ಪವರ್ ಶೇರಿಂಗ್ ಅನ್ನೋದು ಭಾಳ ಸ್ಮೂತಾಗಿ ನಡೀತು ಅಂತ. ನಾವು ತಿಳಿದುಕೊಂಡಂಗೆ ಇದು ಸ್ಮೂತಾಗಿ ಖಂಡಿತವಾಗಿ ನಡೆದಿಲ್ಲ. ಒಳಗಡೆ ದೊಡ್ಡದಾದಂಥ ಒಂದು ಗುದ್ದಾಟ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತದೆ, ಭಾಳ ಸೂಕ್ಷ್ಮವಾಗಿ ನೋಡಿದಂಥ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಕಳೆದ ಕೆಲವು ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ಹೇಳಿದರು, ಮುಂದಿನ 5 ವರ್ಷಗಳವರೆಗೂ ನಾನೇ CM, ಇನ್ನು 2028ರ ಮುಂದಿನ ಚುನಾವಣೆಗೂ ಸಹಿತ ಆಗಲೂ ಸಹಿತ ಹಳೆದು ಅವ್ರು ಹೇಳಿರುವಂಥದ್ದು. ಆಮೇಲೆ MB ಪಾಟೀಲ್ ರಾದಿಯಾಗಿ ಇನ್ನಿತರ ಎಲ್ಲರಿಗೆ ಆಗಾಗ ಪ್ರಶ್ನೆಗಳನ್ನು ಮಾಧ್ಯಮದವರು ಕೇಳಿದಾಗ ಪವರ್ ಶೇರಿಂಗ್ ಅನ್ನೋದೇ ಇಲ್ಲ, ಎಲ್ಲಿ ನಾಯಕತ್ವದ ಬದಲಾವಣೆ ನೋಡಿದ್ರೆ ನೀವು ಹೇಳ್ತಾ ಇರೋದು ನೋಡಿದ್ರೆ DK ಶಿವಕುಮಾರ್ ಅವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋದಾಗ ಯಾವ್ದೋ ಒಂದು ಕೋಣೆಗೆ ಹೋಗ್ಬಿಟ್ಟು ದಮ 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 ಅಂತ ಇಬ್ರು ದಬ್ 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 ಅಂತ ಹೊಡ್ಕೊಂಡು ಆಮೇಲೆ ಎಲ್ಲ ಸರಿ ಮಾಡ್ಕೊಂಡು ಕಾಲಿಗೆ ಬಿದ್ದಂಗೆ ಆಲಿಂಗನ ಮಾಡ್ದಂಗೆ ಮಾಡಿದ್ರು ಅಂತನಾ? ಅಲ್ಲಲ್ಲ, ಹೊರನೋಟಕ್ಕೆ ಮೇಡಮ್ ಇಲ್ಲಿ 2 ನೋಟಗಳಿದ್ದಾವೆ. ಆಂತರ್ಯದ ನೋಟ ಅಂದ್ರೆ ಒಳನೋಟ ಅಂತ ಹೇಳಿದ್ರೆ, ಹೊರನೋಟಕ್ಕೆ ಅಪ್ಪುಗೆ ಮಾಡಿರ್ಬೋದು, ಎಲ್ಲ ಅಪ್ಪುಗೆಗಳನ್ನ ಸಹಿತ ನಾವು ದೇವಕಿ ಕೃಷ್ಣನ ಅಪ್ಪುಗೆಯೋ ಅಥವಾ ಇನ್ನಿತರ ಅಪ್ಪುಗೆ ಅಂತ ತಿಳ್ಕೊಳ್ಳೋಂಗಿಲ್ಲ. ಇಲ್ಲಿ ಧೃತರಾಷ್ಟ್ರದ ಆಲಿಂಗನ ಸಹಿತ ಇರಬಹುದು, ಯಾರಿಗೂ ಗೊತ್ತುಂಟು. ನಾನು ಇಂಥವ್ರನ್ನ ಧೃತರಾಷ್ಟ್ರ ಅಂತ ಹೇಳಕ್ ಹೋಗುದಿಲ್ಲ, ಅದು ಅವರ ಪೂರ್ತಿ ಅಲ್ಲಿ ಅಧಿಕಾರದ ಶೇರಿಂಗು ಅದು ನಮ್ಮ ಇಶ್ಯೂ ಅಲ್ಲ. ಬಟ್ ಡಿಬೇಟ್ ನಲ್ಲಿ ನಾನು ಈ ಮಾತಲ್ಲ. ಇಲ್ಲಿ ನೋಡ್ರಿ, ಇಷ್ಟು ಚೆನ್ನಾಗಿ ಹೇಳಿರುವಂತ ಸಂದರ್ಭದಲ್ಲಿ ಅಧಿಕಾರ ಬಿಟ್ಟು ಕೊಡುವುದಿಲ್ಲ ಅನ್ನುವಂತ ಆಂತರ್ಯದ ಮಾತು ನಮ್ಮ ಸಿದ್ದರಾಮಯ್ಯನವ್ರದ್ದು ಇರುವಂತ ಈ ಸಂದರ್ಭದಲ್ಲಿ ಅಲ್ಲ ತೊಂದರೆ. ಯಾಕಂದ್ರೆ ಇದೇ ಜವಾಬ್ದಾರಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಹೇಳಿದ್ರು 5 ವರ್ಷಗಳವರೆಗೂ ನಾನೇ CM, ಆ ರೀತಿಯ ಮಾತುಕತೆಗಳೇ ನಡೆದಿಲ್ಲ ಅನ್ನುವಂಥದ್ದನ್ನು ಸಹಿತ ಈ ಸಚಿವ ಸ್ಥಾನದಲ್ಲಿ ಹೇಳಿದಾಗ ನಾ ಕೊಡ್ತೀನಿ ಅಂತ ಅವ್ರು ಯಾವತ್ತು ಹೇಳ್ತಾನೆ ಇದ್ರು. ಹೈಕಮಾಂಡ್ ಇನ್ನೂವರೆಗೂ ನನಗೆ ಕೇಳಿಲ್ಲ. ಹೈಕಮಾಂಡ್ ಹೇಳಿದ್ರೆ ಡೆಫಿನೆಟ್ಲಿ ಕೊಡ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ರು, ಕೇಳಿದ್ರು, ಕೊಟ್ರು. ಅದರ್ವೈಸ್ ಆಲ್ಸೋ ಆಂತರ್ಯದಲ್ಲಿ ಬೇಗುದಿ, ಮನಸ್ಸಿಗೆ ನೋವು ಇರ್ಬೋದು, ಅದು ಸಹಜ. ಬಟ್ ಬೇಗುದಿಗೂ ನೋವಿಗೂ ತುಂಬಾ ವ್ಯತ್ಯಾಸ ಇದೆ. ಈ ಬೇಗುದಿ ಇದೆಯಲ್ಲ, ಅದು ಮುಂದೊಂದು ದಿನ ಜ್ವಾಲಾಮುಖಿಯಾಗಿ ಅದು ಎಲ್ಲರನ್ನೂ ಕೂಡ ಬಲಿ ತೆಗೆದುಕೊಂಡು ಬಿಡುತ್ತೆ. ಹಂಗಾಗುತ್ತಾ? ಖಂಡಿತವಾಗಿ ಇದು ಆ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ಸ್ ದ ಹೌಸ್ ಅಂತ ಹೇಳ್ತೀವಲ್ಲ, ಒಂದು ಸಣ್ಣ ಕಿಡಿಯನ್ನು ನಾವು ನಿರ್ಲಕ್ಷಿಸಿರುವುದಿದೆಯಲ್ಲ, ಇದು ಬಹಳ ದೊಡ್ಡದಾದಂಥ ಬೇಗುದಿಯಾಗಿ ಖಂಡಿತವಾಗಿ ಹಬ್ಬುತ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನೋಡಿ, ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅನ್ನುವಂಥ ಸಿದ್ದರಾಮಯ್ಯನವರ ಕಾರ್ಡನ್ನು ಕಸಿದುಕೊಂಡಿರುವಂಥ ಕಾಂಗ್ರೆಸ್ ಪಕ್ಷ ಇವತ್ತು
ಹಿಂದುಳಿದ ವರ್ಗದವರನ್ನ, ದಲಿತರನ್ನ, ಎರಡನ್ನೂ ಜನರನ್ನ ಕಡೆಗಣಿಸಿ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನ ಮಾಡಿಕೊಂಡು ಬಿಟ್ರೆ ಇವತ್ತು ಇಡೀ ರಾಷ್ಟ್ರದ ಒಂದು ಸಿನಾರಿಯನ್ನ ತೆಗೆದುಕೊಳ್ಳುವ ಹಿಂದುಳಿದವರು ದಲಿತರು ಅಂತ ಹೇಳ್ತಿರಲ್ಲ. ಇವತ್ತು ತೆಲಂಗಾಣದಲ್ಲಿ ಮುಖ್ಯಮಂತ್ರಿಗಳು ಯಾರು ಹಿಂದುಳಿದವರಿದ್ದಾರಾ ಅಥವಾ ದಲಿತರವರಿದ್ದಾರಾ? ಇಲ್ಲ. ಅಥವಾ ನಿಮ್ಮ ಹಿಮಾಚಲ ಪ್ರದೇಶದಲ್ಲಿ ಯಾರಾದರೂ ಇದ್ದಾರಾ? ಇಲ್ಲ. ಅಥವಾ ನೀವು ಬೇರೆ ಯಾವುದೇ ಪ್ರದೇಶವನ್ನು ತೆಗೆದುಕೊಳ್ಳಿ, ಕೇರಳದಲ್ಲಿ ತೆಗೆದುಕೊಳ್ಳಿ, ಸತೀಶನ್ ಅವರಂತವ್ರು ಇದ್ದಾರೆ. ಹಾಗಿದ್ರೆ ಹಿಂದುಳಿದವರು, ದಲಿತರು ಅನ್ನುವಂಥ ನಿಮ್ಮ ಆ ಜಪ ಎನ್ನುವುದಿದೆಯಲ್ಲ, ಇದು ಬಾಯಿಬಲದ ವಾದಕ್ಕೆ ಮಾತ್ರ ಸೀಮಿತವೋ ಅಥವಾ ಎಕ್ಸಿಕ್ಯೂಷನ್ಗೆ ಬರ್ತಕ್ಕಂಥದ್ದು? ಎಲ್ಲಿದ್ದಾರೆ ಹಿಂದುಳಿದವರು? ಕೇವಲ ಹಿಂದುಳಿದವರ, ದಲಿತರ ನೋಡಿ, ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳಿಬಿಟ್ಟು ಅಸಂವಿಧಾನದ ಎಲ್ಲ ಕೆಲಸಗಳನ್ನ ಮಾಡ್ತಕ್ಕಂಥ ಕಾಂಗ್ರೆಸ್ಸು ಇವತ್ತು ಹಿಂದುಳಿದ ದಲಿತ ಅಂತ ಹೇಳಿಬಿಟ್ಟು ಅವುಗಳಿಗೆ ಸರಿಯಾದಂಥ ಒಂದು ಪ್ರಾತಿನಿಧ್ಯವನ್ನ ಕೊಡದೇ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಹಿಂದುಳಿದವರು ಮುನಿಸ್ಕೊಳ್ಬೋದು. ಸಚಿವ ಸಂಪುಟದಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆಯ ಮೇಲೂ ಸಹಿತ ಇದರ ಇಂಪ್ಯಾಕ್ಟ್ ಆಗ್ಬಹುದು ಅನ್ನುವಂಥ ಒಂದು ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಈಗ DK ಶಿವಕುಮಾರ್ ರವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬಾರದು ಅಂತ ಹೇಳುವುದಿಲ್ಲ. ಅವರು ಪಕ್ಷದಲ್ಲಿ ಸೀನಿಯರ್ ಇದ್ದಾರೆ, ಅಧ್ಯಕ್ಷರಾಗಿ ಬಹಳ ತ್ಯಾಗವನ್ನು ಸಹಿತ ಪಕ್ಷಕ್ಕೆ ಮಾಡಿದ್ದಾರೆ, ಅದು ಅವರಿಗೆ ಬಿಟ್ಟಿರುವಂಥ ವಿಚಾರ. ಆದರೆ ಇದರ ಇಂಪ್ಯಾಕ್ಟ್ ಏನಿದೆಯೇ ನೋಡ್ರಿ, ವೀರೇಂದ್ರ ಪಾಟೀಲ್ ರವರನ್ನ ರಾಜೀವ್ ಗಾಂಧಿ ಅವರು ಹೇಗೆ ಕ್ಷಣಾರ್ಧದಲ್ಲಿ ತೆಗೆದು ಬಿಸಾಕಿದ್ರು, ಆ ನಂತರ ಆಗಿರುವಂತ ಇಂಪ್ಯಾಕ್ಟು ರಾಜೀವ್ ಗಾಂಧಿ ಅವರ ಮಗ ರಾಹುಲ್ ಗಾಂಧಿಯಿಂದ ಕಡೆಗಣಿಸಿರುವಂತಹ ಸಿದ್ದರಾಮಯ್ಯನವರ ಈ ಸಂದರ್ಭದಲ್ಲಿ ಅದರ ಇಂಪ್ಯಾಕ್ಟು ಸಹಿತ ಕಾಂಗ್ರೆಸ್ಸಿಗೆ ಮಾರಕವಾಗಿ ಪರಿಣಮಿಸಿದೆ.